ಯೇಸು ಕ್ರಿಸ್ತರ ಮೊದಲ ನಾಮದಿಂದ ನಿಮಗೆಲ್ಲರಿಗೆ ನಾನು ಒಂದನ್ನು ತಿಳಿಸೋನಾಗಿದ್ದೇನೆ. ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ದಿನ ವಾಕ್ಯದಲ್ಲಿ ನೋಡುವಾಗ ಪ್ರೀತಿಯ ದೇವರ ಮಕ್ಕಳೇ, ನಮಗೆ ಏನು ಬೇಕು ಏನಿಲ್ಲ ತಂದೆಯಾದ ದೇವರಿಗೆ ಅತಿಗೆ ಎಲ್ಲ ಗೊತ್ತಿದೆ ಅಂತ ನೋಡ್ತೇವೆ. ಆದರೆ ಬೇಡುವಾಗ ನಮಗೆ ದೊರೆಯಲ್ಪಡುತ್ತದೆ ಅಂತ ನೋಡುವಾಗ ದೇವರ ವಾಕ್ಯದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 8ನೇ ವಚನದಲ್ಲಿ, ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆ ನಿನಗೆ ಏನೇನು ಅಗತ್ಯವೆಂಬುದು ಆತನಿಗೆ ತಿಳಿದದೆ. ಬಾರ್ತಿಮಾಯನೆಂಬ ಒಬ್ಬ ಕುರುಡನು ಯೆರಿಕೋ ಪಟ್ಟಣದಲ್ಲಿ ಯೇಸು ಹೋಗುವಾಗ ಆತನಿಗೆ ತಿಳಿದಾಗ, ಯೇಸು ಯೆರಿಕೋ ಪಟ್ಟಣಕ್ಕೆ ಬಂದಿದ್ದಾನೆ ಅಂತ ತಿಳಿದಾಗ ಆ ಬಾರ್ತಿಮಾಯನು ಕುರುಡನಾಗಿದ್ದನ್ನು ನೋಡ್ತೇವೆ. ಆತನು ಯೇಸುವೇ ದಾವೀದನ ಕುಮಾರನೇ ಅಂತ ಆತನು ಕೂಗುವಾಗ ಅಲ್ಲಿರುವಂತಹ ಶಿಷ್ಯರು ಸುಮ್ಮನಿರು ಅಂತ ಆತನಿಗೆ ಹೇಳಿದಾಗ ಅದು ಮತ್ತು ಜೋರಾಗಿ ಆತನು ದಾವೀದನ ಕುಮಾರನೇ ಅಂತ ಆತನು ಕೂಗುತ್ತಿರುವಾಗ ಆ ಯೇಸು ನಿಂತು ಆತನಿಗೆ ಏನು ಬೇಕು ಅಂತ ಕರೆದಾಗ ಆತನು ತಟ್ಟನೆ ಎದ್ದು ಬರುತ್ತಾನೆ. ಅಲ್ಲಿ ನಿನಗೆ ಏನು ಬೇಕು ಅಂತ ಕೇಳಿದಾಗ ಆತನು ಹೇಳ್ತಾನೆ, ನನಗೆ ಕಣ್ಣು ಬೇಕಾಗಿದೆ ನೋಡೋದಕ್ಕೆ ಅಂತ ಆತನು ಹೇಳುವಾಗ, ನಿನ್ನ ನಂಬಿಕೆ ನಿನಗೆ ಆ ಕಣ್ಣು ಬರುವಂತೆ ಮಾಡಿದೆ ಅಂತ ಆತನಿಗೆ ಹೇಳಿದಾಗ ಆತನಿಗೆ ಕಣ್ಣು ಬರುವುದಾಗಿದೆ ಅಂತ ನೋಡ್ತೇವೆ. ಇವತ್ತಿನ ಒಂದು ದಿವಸದಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ನೀವು 1 ಗಂಟೆ 2 ಗಂಟೆ ನೀವು ದೇವರ ಒಂದು ಸನ್ನಿಧಾನದಲ್ಲಿ ಕೂತ್ಕೊಂಡು ಪದೇ ಪದೇ ಹೇಳುವಾಗ ದೇವರು ಕೇಳುವುದಿಲ್ಲ. ಆದರೆ ಆತ್ಮಿಕವಾಗಿ ಆತನಿಗೆ ನೀವು ಒಂದೇ ಸಲ ಮೊರೆಟಾಗ ಆತನು ಕೇಳುವುದನ್ನಾಗಿದ್ದಾನೆ ಅಂತ ನೋಡ್ತೇವೆ. ಯಾಕಂದರೆ ಬಾರ್ತಿಮಾಯನು ಕೇಳಿದಾಗ ಯೇಸು ಆತನಿಗೆ ಕಣ್ಣನ್ನು ಕೊಡುವನಾಗಿದ್ದಾನೆ ನೋಡ್ತೇವೆ. ಯಾಕಂದರೆ ನಮಗೆ ಬೇಡಿದಾಗ ನಮಗೆ ದೊರೆಯುತ್ತದೆ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಇವತ್ತಿನ ಒಂದು ದಿವಸದಲ್ಲಿ ನೀವು ಆತನಿಗೆ ನಿಮ್ಮ ಆತ್ಮಿಕವಾಗಿ ಅದನ್ನು ನೀವು ಕೇಳಿದಾಗ ಆತನು ನಿಮಗೆ 100ರಷ್ಟು ಆತನು ಕೊಟ್ಟು ನಿಮಗೆ ದಯಪಾಲಿಸನಾಗಿದ್ದಾನೆ. ಇವತ್ತಿನ ಒಂದು ದಿವಸದಲ್ಲಿ ಯಾರ್ಯಾರು ಆತನ ಸಂದನೆ ಕೇಳಿಲ್ಲ, ಆತ್ಮಿಕವಾಗಿ ಮನಸ್ಸಿನಿಂದ ಆತನಿಗೆ ಕೇಳಿ ನಿಮಗೆ ದೊರೆಯಲ್ಪಡುವುದಾಗಿದೆ ಅಂತ ನೋಡ್ತೇವೆ. ಇವತ್ತಿನ ಒಂದು ದಿವಸದಲ್ಲಿ ದೇವರ ವಾಕ್ಯಗಳು ನಿಮಗೆ ಅದ್ಭುತವಾಗಿ ಆಶೀರ್ವಾದ ಮಾಡಿ ಭೂಮಿಯ ಆಕಾಶ ಉಂಟು ಮಾಡುವಂಥ ದೇವರೇ ನಿಮಗೆ ಸ್ತೋತ್ರಪ್ಪ. ಹೌದಪ್ಪ, ಬೇಡಿಕೊಳ್ಳುವವರಿಗೆ ನೀನು ಕೊಡುವನಾಗಿದೆ ಅಂತ ನೋಡ್ತೇವೆ. ಯಾಕಂದರೆ ಬೇಡಿಲಿ ಕೊಡಲ್ಪಡೋದು, ತಟ್ಟಿಲಿ ತಟ್ಟಪಡೋದು ದೇವರ ವಾಕ್ಯದ ನೋಡ್ತೇವೆ. ಹೌದಪ್ಪ ತಂದೆ ಆದ ದೇವರೇ, ನಮ್ಮ ಮನಸ್ಸು ನಮ್ಮ ಆಲೋಚನೆ ನೀವು ಎಲ್ಲ ಬಲ್ಲಂಥ ದೇವರಾಗಿದ್ದೀರಿ. ನಮಗೆ ಏನು ಬೇಕು ಏನಿದೆ ನೀನು ಎಲ್ಲ ಬಲ್ಲಂಥ ದೇವರಾಗಿದ್ದೀರಿ, ಸರ್ವಶಕ್ತನಾದ ದೇವರಾಗಿ ಸರ್ವವ್ಯಾಪ್ತಿಯಾಗಿದ್ದೀರಿ ಕರ್ತನೆ. ಆದರೂ ಸಹ ನಾವು ಆತ್ಮಿಕವಾಗಿ ನಾವು ಕೇಳುವಾಗ ಬಾತಿಯನ್ನು ನಿನ್ನ ಕರೆದು ದಾವೀದ ಕುಮಾರನೇ ನನ್ನ ಕಣ್ಣು ಬೇಕು ಅಂತ ಹೇಳಿದಾಗ ನಿನ್ನ ನಂಬಿಕೆ ನಿಮಗೆ ಸ್ವಸ್ಥ ಮಾಡ್ತಾರೆ. ನೀವು ನಂಬಿಕೆ ಇಟ್ಟು ಆತನ ಕೇಳಿದಾಗ 100ರಷ್ಟು 100ರಷ್ಟು ಆತನು ಕೊಟ್ಟು ನಿಮಗೆ ದಯಪಾಲಿಸು. ನಿಮಗಿರುವಂಥ ಎಲ್ಲ ಸಮಸ್ಯೆಗಳಿಂದ, ಎಲ್ಲ ಕಷ್ಟಗಳಿಂದ, ಎಲ್ಲ ದುಃಖಗಳಿಂದ ಆತನು ಬಿಡಿಸಿ ನಡೆಸುವಂತನಾಗಿದ್ದಾರೆ.